ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡಲಿರುವ ಕಥೆ ಚಿಕ್ಕದಾದರೂ ಮನಸ್ಸಿಗೆ ತಟ್ಟುವ ದೊಡ್ಡ ಭಾವನೆ ಹೊಂದಿದೆ. ಒಂದು ದೂರದ ಹಳ್ಳಿ. ಬೆಳಿಗ್ಗೆ ಸೂರ್ಯ ಉದಯಿಸುವುದಕ್ಕೂ ಮುಂಚೆ ಹೊಲದ ಮಧ್ಯೆ ನಿಂತಿದ್ದ ಒಬ್ಬ ವ್ಯಕ್ತಿ ಆಕಾಶದ ಕಡೆ ನೋಡುತ್ತಿದ್ದ. ಅವನ ಹೆಸರು ಮಲ್ಲಪ್ಪ, ಬಡ ರೈತ. ಮಲ್ಲಪ್ಪನ ಬಳಿ 5 ಎಕರೆ ಜಮೀನು ಇರಲಿಲ್ಲ. ಇರಿದ್ದು ಕೇವಲ 1 ಎಕರೆ ಒಣಭೂಮಿ. ಅದೇ ಅವನ ಜೀವನ, ಅದೇ ಅವನ ಉಸಿರು. ಮಲ್ಲಪ್ಪನ ಮನೆ ಮಣ್ಣಿನದು. ಹೆಂಡತಿ ಗೌರಮ್ಮ, ಮಗ ಚೇತನ್ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ. ಹೆಣ್ಣು ಮಗಳು ಲಲಿತಾ, ಅಮ್ಮನ ಜತೆ ಮನೆ ಕೆಲಸ. ಹಣ ಇಲ್ಲ, ಸೌಕರ್ಯ ಇಲ್ಲ. ಆದರೆ ಮಲ್ಲಪ್ಪನ ಹೃದಯದಲ್ಲಿ ಮಣ್ಣಿನಷ್ಟು ದೊಡ್ಡ ಕನಸಿತ್ತು. ವರ್ಷ ಮಳೆ ಬಾರಲೇ ಇಲ್ಲ. ಬಿತ್ತಿದ ಬೀಜ ಮೊಳಕೆಯೇ ಬಾರದವು. ಹೊಲ ಒಣಗಿ ಬಿಳಿಯಾಗಿತ್ತು. ಗೌರಮ್ಮ ಒಂದು ದಿನ ಅಡುಗೆ ಮನೆಯಲ್ಲಿ ಅತ್ತಳು. ಮಕ್ಕಳಿಗೆ ನಾಳೆ ಏನು ಊಟ ಕೊಡೋದು ಎಂದು ಕೇಳಿದಳು. ಮಲ್ಲಪ್ಪ ಉತ್ತರ ಕೊಡಲಿಲ್ಲ. ಹೊರಗೆ ಬಂದು ಹೊಲದ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಹೇಳಿದ, ನೀನೇ ನನ್ನ ತಾಯಿ, ನೀನೇ ನನ್ನ ದೇವರು. ಆದರೆ ಮಣ್ಣು ಮೌನವಾಗಿತ್ತು. ಬ್ಯಾಂಕ್ ಸಾಲ ಸಿಗಲಿಲ್ಲ. ಸಹಕಾರಿ ಸಂಘ ಸಹಾಯ ಮಾಡಿಲ್ಲ. ಅಂತಿಮವಾಗಿ ಮಲ್ಲಪ್ಪ ಸಾವಕಾರನ ಬಳಿ ಹೋದ. ಸಾವಕಾರ ನಗುತ್ತಾ ಹೇಳಿದ, ಬೆಳೆ ಬಂದರೆ ದುಡ್ಡು ಕೊಡು, ಇಲ್ಲ ಅಂದರೆ ಜಮೀನು ನನ್ನದು. ಮಲ್ಲಪ್ಪ ಒಪ್ಪಿಕೊಂಡ. ಅವನಿಗೆ ಬೇರೆ ದಾರಿ ಇರಲಿಲ್ಲ. ಮುಂದಿನ ಋತುವಿನಲ್ಲಿ ಸ್ವಲ್ಪ ಮಳೆ ಬಂತು. ಮಲ್ಲಪ್ಪ ಮತ್ತೆ ಬೀಜ ಬಿತ್ತಿದ. ಪ್ರತಿದಿನ ಬೆಳುಗ್ಗೆ ಹೊಲಕ್ಕೆ ಹೋಗಿ ಮಣ್ಣನ್ನು ಮುಟ್ಟಿ ಪ್ರಾರ್ಥನೆ ಮಾಡುತ್ತಿದ್ದ. ಮಗ ಚೇತನ್ ಕೇಳಿದ, ಅಪ್ಪ, ನೀನು ಯಾಕೆ ಇಷ್ಟು ಕಷ್ಟಪಡ್ತೀಯಾ? ಮಲ್ಲಪ್ಪ ನಗುತ್ತಾ ಹೇಳಿದ, ನಾನು ಸೋತರೆ ಈ ಮಣ್ಣು ಸೋತಂತೆ. ಬೆಳೆ ಚೆನ್ನಾಗಿ ಬೆಳೆಯುತ್ತಿತ್ತು. ಹಳ್ಳಿಯ ಜನ ಮಲ್ಲಪ್ಪನ ಹೊಲ ನೋಡಿ ಹೇಳುತ್ತಿದ್ದರು, ಈ ಬಾರಿ ಮಲ್ಲಪ್ಪ ಗೆಲ್ತಾನೆ. ಆದರೆ ದೇವರು ಮತ್ತೊಮ್ಮೆ ಪರೀಕ್ಷೆ ತೆಗೆದುಕೊಂಡ. ಒಂದು ರಾತ್ರಿ ಭಾರೀ ಗಾಳಿ, ಮಳೆ, ಮಿಂಚು, ಗುಡುಗು. ಬೆಳೆ ನೆಲಕ್ಕೆ ಉರುಳಿಬಿಟ್ಟಿತು. ಬೆಳಿಗ್ಗೆ ಮಲ್ಲಪ್ಪ ಹೊಲಕ್ಕೆ ಹೋದಾಗ ಅವನ ಕಾಲುಗಳು ಕಂಪಿಸಿದವು. ಅವನು ಮಣ್ಣಿನ ಮೇಲೆ ಕುಳಿತು ಮೊದಲ ಬಾರಿ ಕಣ್ಣೀರು ಸುರಿಸಿದ. ಆ ಸಂಜೆ ಚೇತನ್ ಅಪ್ಪನ ಬಳಿ ಬಂದು ಹೇಳಿದ, ಅಪ್ಪ, ನೀನು ಸೋತವನಲ್ಲ, ನೀನು ದುಡಿಯೋದು ನನಗೆ ಶಕ್ತಿ. ಆ ಮಾತು ಮಲ್ಲಪ್ಪನ ಹೃದಯಕ್ಕೆ ತಾಗಿತು. ಅವನು ನಿರ್ಧಾರ ಮಾಡಿದ, ನಾನು ಮುರಿಯಲ್ಲ, ಮತ್ತೆ ಎದ್ದು ನಿಲ್ಲುತ್ತೇನೆ. ಮಲ್ಲಪ್ಪ ಹಳ್ಳಿಯ ಕೃಷಿ ಅಧಿಕಾರಿಯನ್ನು ಭೇಟಿಯಾದ. ಸರ್ಕಾರಿ ಯೋಜನೆ ತಿಳಿದುಕೊಂಡ. ಜೈವಿಕ ಕೃಷಿ ಶುರು ಮಾಡಿದ. ಸ್ವಲ್ಪ ತರಕಾರಿ, ಸ್ವಲ್ಪ ಹೂಬೆಳೆ. ಗೌರಮ್ಮ ಕೂಡ ಬೆಂಬಲ ನೀಡಿದ. ಲಲಿತಾ ಮಾರುಕಟ್ಟೆಗೆ ಹೋಗಿ ತರಕಾರಿ ಮಾರಲು ಸಹಾಯ ಮಾಡಿದ. ಕಾಲ ಕಳೆದಂತೆ ಸ್ವಲ್ಪ ಆದಾಯ ಬರಲು ಶುರುವಾಯಿತು. 2 ವರ್ಷಗಳ ನಂತರ ಮಲ್ಲಪ್ಪನ ಜೀವನ ಬದಲಾಗಿತ್ತು. ಸಾಲ ತೀರಿಸಿದ. ಮಗ ಕಾಲೇಜಿಗೆ ಸೇರಿದ್ದ. ಮಣ್ಣಿನ ಮನೆ ಚಿಕ್ಕದಾದರೂ ಸುಸ್ಥಿರವಾಗಿತ್ತು. ಒಂದು ದಿನ ಮಲ್ಲಪ್ಪ ಹೊಲದ ಮಧ್ಯೆ ನಿಂತು ಹೇಳಿದ, ಈ ಮಣ್ಣು ನನ್ನನ್ನು ಪರೀಕ್ಷಿಸಿತು. ಆದರೆ ನಾನು ಮಣ್ಣನ್ನು ನಂಬುವುದನ್ನು ಬಿಟ್ಟಿಲ್ಲ.